ನೋಡಿ, ಹೃದಯವನ್ನ ನಮಗೆ ಸಾಮಾನ್ಯವಾಗಿ ಗೊತ್ತಿರೋ ಹಾಗೆ ಒಂದು ಆಸ್ಪತ್ರೆಯಿಂದ ಮತ್ತೊಂದು ಆಸ್ಪತ್ರೆಗೆ ಕಳಿಸಬೇಕಾದ್ರೆ ಏರ್ ಲಿಫ್ಟ್ ಮುಖಾಂತರವಾಗಿ ಕಳಿಸಿರ್ತೀವಿ, ಇಲ್ಲ ಝೀರೋ ಟ್ರಾಫಿಕ್ ಮುಖಾಂತರವಾಗಿ ಆಂಬ್ಯುಲೆನ್ಸ್ ಅಲ್ಲಿ ಕಳಿಸ್ತೀವಿ. ಬಟ್ ಇಲ್ಲಿ ಒಬ್ಬ ಡಾಕ್ಟರ್ ಮೆಟ್ರೋದಲ್ಲಿ ಹೃದಯವನ್ನ ಕಳಿಸ್ಕೊಟ್ಟಿದ್ದಾರೆ, ಸರಿಯಾದ ಸಮಯಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಅದರಲ್ಲೂ ಅವರು ನಮ್ಮ ಕನ್ನಡಿಗ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ. ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಮೊದಲ ಬಾರಿಗೆ ಮೆಟ್ರೋದಲ್ಲಿ ಹೃದಯ ಸಂಚಾರ. ಹುಬ್ಬಳ್ಳಿ ಡಾಕ್ಟರ್ ಸಾಧನೆಗೆ ದೇಶಾದ್ಯಂತ ಮೆಚ್ಚುಗೆ. ಆಕ್ಸಿಡೆಂಟ್ನಲ್ಲಿ ಮೆದುಳು ನಿಷ್ಕ್ರಿಯಗೊಂಡಿದ್ದ ವ್ಯಕ್ತಿಯ ಜೀವಂತ ಹೃದಯವನ್ನ ಮೆಟ್ರೋದಲ್ಲಿ ಮತ್ತೊಂದು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಧಾರವಾಡ ಮೂಲದ ಡಾಕ್ಟರ್ ಅಜಯ್ ಜೋಶಿ ಮೆಟ್ರೋದಲ್ಲಿ 13 ಕಿಲೋಮೀಟರ್ ದೂರದ ಆಸ್ಪತ್ರೆಗೆ ಕೇವಲ 13 ನಿಮಿಷದಲ್ಲಿ ಕೊಂಡೊಯ್ದಿದ್ದಾರೆ. ಡಾಕ್ಟರ್ ಅಜಯ್ ಕರ್ತವ್ಯ ನಿರ್ವಹಿಸುತ್ತಿರುವ ಹೈದರಾಬಾದ್ನ ಗ್ಲೆನ್ ಗೆಲ್ಸ್ ಗ್ಲೋಬಲ್ ಆಸ್ಪತ್ರೆಯ ರೋಗಿಯೊಬ್ಬರಿಗೆ ಹೃದಯದ ಅವಶ್ಯಕತೆ ಇತ್ತು. ಕೂಡಲೇ ಕಾಮಿನೇನಿ ಆಸ್ಪತ್ರೆಯಿಂದ ತಮ್ಮ ಆಸ್ಪತ್ರೆಗೆ ಜೀವಂತ ಹೃದಯ ಸಾಗಿಸುವ ಜವಾಬ್ದಾರಿ ಹೊತ್ತಿದ್ರು. ಮೆಟ್ರೋ ಮಾರ್ಗದಲ್ಲಿ ಗ್ರೀನ್ ಕಾರಿಡಾರ್ ನಿರ್ವಹಿಸಿ ಮೆಟ್ರೋ ಮುಖಾಂತರವೇ ಹೃದಯವನ್ನ ತಮ್ಮ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಆ ಮೂಲಕ ದೇಶದಲ್ಲೇ ಮೊದಲ ಬಾರಿಗೆ ಮೆಟ್ರೋದಲ್ಲಿ ಹೃದಯ ಸಾಗಾಟ ಮಾಡಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ದೇಶದ ಗಮನ ಸೆಳೆದಿರುವ ಹೃದಯ ಕಸಿ ಯಶಸ್ವಿ ಚಿಕಿತ್ಸೆಯ ಹಿಂದೆ ಒಬ್ಬ ಕನ್ನಡಿಗ ಇರೋದು ಕರ್ನಾಟಕಕ್ಕೂ ಹೆಮ್ಮೆಯ ಸಂಗತಿ. ಡಿವಿ ಕುಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ನೋಡಿ, ಹೃದಯವನ್ನ ನಮಗೆ ಸಾಮಾನ್ಯವಾಗಿ ಗೊತ್ತಿರೋ ಹಾಗೆ ಒಂದು ಆಸ್ಪತ್ರೆಯಿಂದ ಮತ್ತೊಂದು ಆಸ್ಪತ್ರೆಗೆ ಕಳಿಸಬೇಕಾದ್ರೆ ಏರ್ ಲಿಫ್ಟ್ ಮುಖಾಂತರವಾಗಿ ಕಳಿಸಿರ್ತೀವಿ, ಇಲ್ಲ ಝೀರೋ ಟ್ರಾಫಿಕ್ ಮುಖಾಂತರವಾಗಿ ಆಂಬ್ಯುಲೆನ್ಸ್ ಅಲ್ಲಿ ಕಳಿಸ್ತೀವಿ. ಬಟ್ ಇಲ್ಲಿ ಒಬ್ಬ ಡಾಕ್ಟರ್ ಮೆಟ್ರೋದಲ್ಲಿ ಹೃದಯವನ್ನ ಕಳಿಸ್ಕೊಟ್ಟಿದ್ದಾರೆ, ಸರಿಯಾದ ಸಮಯಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಅದರಲ್ಲೂ ಅವರು ನಮ್ಮ ಕನ್ನಡಿಗ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ. ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಮೊದಲ ಬಾರಿಗೆ ಮೆಟ್ರೋದಲ್ಲಿ ಹೃದಯ ಸಂಚಾರ. ಹುಬ್ಬಳ್ಳಿ ಡಾಕ್ಟರ್ ಸಾಧನೆಗೆ ದೇಶಾದ್ಯಂತ ಮೆಚ್ಚುಗೆ. ಆಕ್ಸಿಡೆಂಟ್ನಲ್ಲಿ ಮೆದುಳು ನಿಷ್ಕ್ರಿಯಗೊಂಡಿದ್ದ ವ್ಯಕ್ತಿಯ ಜೀವಂತ ಹೃದಯವನ್ನ ಮೆಟ್ರೋದಲ್ಲಿ ಮತ್ತೊಂದು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಧಾರವಾಡ ಮೂಲದ ಡಾಕ್ಟರ್ ಅಜಯ್ ಜೋಶಿ ಮೆಟ್ರೋದಲ್ಲಿ 13 ಕಿಲೋಮೀಟರ್ ದೂರದ ಆಸ್ಪತ್ರೆಗೆ ಕೇವಲ 13 ನಿಮಿಷದಲ್ಲಿ ಕೊಂಡೊಯ್ದಿದ್ದಾರೆ. ಡಾಕ್ಟರ್ ಅಜಯ್ ಕರ್ತವ್ಯ ನಿರ್ವಹಿಸುತ್ತಿರುವ ಹೈದರಾಬಾದ್ನ ಗ್ಲೆನ್ ಗೆಲ್ಸ್ ಗ್ಲೋಬಲ್ ಆಸ್ಪತ್ರೆಯ ರೋಗಿಯೊಬ್ಬರಿಗೆ ಹೃದಯದ ಅವಶ್ಯಕತೆ ಇತ್ತು. ಕೂಡಲೇ ಕಾಮಿನೇನಿ ಆಸ್ಪತ್ರೆಯಿಂದ ತಮ್ಮ ಆಸ್ಪತ್ರೆಗೆ ಜೀವಂತ ಹೃದಯ ಸಾಗಿಸುವ ಜವಾಬ್ದಾರಿ ಹೊತ್ತಿದ್ರು. ಮೆಟ್ರೋ ಮಾರ್ಗದಲ್ಲಿ ಗ್ರೀನ್ ಕಾರಿಡಾರ್ ನಿರ್ವಹಿಸಿ ಮೆಟ್ರೋ ಮುಖಾಂತರವೇ ಹೃದಯವನ್ನ ತಮ್ಮ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಆ ಮೂಲಕ ದೇಶದಲ್ಲೇ ಮೊದಲ ಬಾರಿಗೆ ಮೆಟ್ರೋದಲ್ಲಿ ಹೃದಯ ಸಾಗಾಟ ಮಾಡಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ದೇಶದ ಗಮನ ಸೆಳೆದಿರುವ ಹೃದಯ ಕಸಿ ಯಶಸ್ವಿ ಚಿಕಿತ್ಸೆಯ ಹಿಂದೆ ಒಬ್ಬ ಕನ್ನಡಿಗ ಇರೋದು ಕರ್ನಾಟಕಕ್ಕೂ ಹೆಮ್ಮೆಯ ಸಂಗತಿ. ಡಿವಿ ಕುಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ನೋಡಿ, ಹೃದಯವನ್ನ ನಮಗೆ ಸಾಮಾನ್ಯವಾಗಿ ಗೊತ್ತಿರೋ ಹಾಗೆ ಒಂದು ಆಸ್ಪತ್ರೆಯಿಂದ ಮತ್ತೊಂದು ಆಸ್ಪತ್ರೆಗೆ ಕಳಿಸಬೇಕಾದ್ರೆ ಏರ್ ಲಿಫ್ಟ್ ಮುಖಾಂತರವಾಗಿ ಕಳಿಸಿರ್ತೀವಿ, ಇಲ್ಲ ಝೀರೋ ಟ್ರಾಫಿಕ್ ಮುಖಾಂತರವಾಗಿ ಆಂಬ್ಯುಲೆನ್ಸ್ ಅಲ್ಲಿ ಕಳಿಸ್ತೀವಿ. ಬಟ್ ಇಲ್ಲಿ ಒಬ್ಬ ಡಾಕ್ಟರ್ ಮೆಟ್ರೋದಲ್ಲಿ ಹೃದಯವನ್ನ ಕಳಿಸ್ಕೊಟ್ಟಿದ್ದಾರೆ, ಸರಿಯಾದ ಸಮಯಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಅದರಲ್ಲೂ ಅವರು ನಮ್ಮ ಕನ್ನಡಿಗ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ. ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಮೊದಲ ಬಾರಿಗೆ ಮೆಟ್ರೋದಲ್ಲಿ ಹೃದಯ ಸಂಚಾರ. ಹುಬ್ಬಳ್ಳಿ ಡಾಕ್ಟರ್ ಸಾಧನೆಗೆ ದೇಶಾದ್ಯಂತ ಮೆಚ್ಚುಗೆ. ಆಕ್ಸಿಡೆಂಟ್ನಲ್ಲಿ ಮೆದುಳು ನಿಷ್ಕ್ರಿಯಗೊಂಡಿದ್ದ ವ್ಯಕ್ತಿಯ ಜೀವಂತ ಹೃದಯವನ್ನ ಮೆಟ್ರೋದಲ್ಲಿ ಮತ್ತೊಂದು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಧಾರವಾಡ ಮೂಲದ ಡಾಕ್ಟರ್ ಅಜಯ್ ಜೋಶಿ ಮೆಟ್ರೋದಲ್ಲಿ 13 ಕಿಲೋಮೀಟರ್ ದೂರದ ಆಸ್ಪತ್ರೆಗೆ ಕೇವಲ 13 ನಿಮಿಷದಲ್ಲಿ ಕೊಂಡೊಯ್ದಿದ್ದಾರೆ. ಡಾಕ್ಟರ್
ಅಜಯ್ ಕರ್ತವ್ಯ ನಿರ್ವಹಿಸುತ್ತಿರುವ ಹೈದರಾಬಾದ್ನ ಗ್ಲೆನ್ ಗೆಲ್ಸ್ ಗ್ಲೋಬಲ್ ಆಸ್ಪತ್ರೆಯ ರೋಗಿಯೊಬ್ಬರಿಗೆ ಹೃದಯದ ಅವಶ್ಯಕತೆ ಇತ್ತು. ಕೂಡಲೇ ಕಾಮಿನೇನಿ ಆಸ್ಪತ್ರೆಯಿಂದ ತಮ್ಮ ಆಸ್ಪತ್ರೆಗೆ ಜೀವಂತ ಹೃದಯ ಸಾಗಿಸುವ ಜವಾಬ್ದಾರಿ ಹೊತ್ತಿದ್ರು. ಮೆಟ್ರೋ ಮಾರ್ಗದಲ್ಲಿ ಗ್ರೀನ್ ಕಾರಿಡಾರ್ ನಿರ್ವಹಿಸಿ ಮೆಟ್ರೋ ಮುಖಾಂತರವೇ ಹೃದಯವನ್ನ ತಮ್ಮ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಆ ಮೂಲಕ ದೇಶದಲ್ಲೇ ಮೊದಲ ಬಾರಿಗೆ ಮೆಟ್ರೋದಲ್ಲಿ ಹೃದಯ ಸಾಗಾಟ ಮಾಡಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ದೇಶದ ಗಮನ ಸೆಳೆದಿರುವ ಹೃದಯ ಕಸಿ ಯಶಸ್ವಿ ಚಿಕಿತ್ಸೆಯ ಹಿಂದೆ ಒಬ್ಬ ಕನ್ನಡಿಗ ಇರೋದು ಕರ್ನಾಟಕಕ್ಕೂ ಹೆಮ್ಮೆಯ ಸಂಗತಿ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ನೋಡಿ, ಹೃದಯವನ್ನ ನಮಗೆ ಸಾಮಾನ್ಯವಾಗಿ ಗೊತ್ತಿರೋ ಹಾಗೆ ಒಂದು ಆಸ್ಪತ್ರೆಯಿಂದ ಮತ್ತೊಂದು ಆಸ್ಪತ್ರೆಗೆ ಕಳಿಸಬೇಕಾದ್ರೆ ಏರ್ ಲಿಫ್ಟ್ ಮುಖಾಂತರವಾಗಿ ಕಳಿಸಿರ್ತೀವಿ, ಇಲ್ಲ ಝೀರೋ ಟ್ರಾಫಿಕ್ ಮುಖಾಂತರವಾಗಿ ಆಂಬ್ಯುಲೆನ್ಸ್ ಅಲ್ಲಿ ಕಳಿಸ್ತೀವಿ. ಬಟ್ ಇಲ್ಲಿ ಒಬ್ಬ ಡಾಕ್ಟರ್ ಮೆಟ್ರೋದಲ್ಲಿ ಹೃದಯವನ್ನ ಕಳಿಸ್ಕೊಟ್ಟಿದ್ದಾರೆ, ಸರಿಯಾದ ಸಮಯಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಅದರಲ್ಲೂ ಅವರು ನಮ್ಮ ಕನ್ನಡಿಗ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗತ್ತೆ. ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಮೊದಲ ಬಾರಿಗೆ ಮೆಟ್ರೋದಲ್ಲಿ ಹೃದಯ ಸಂಚಾರ. ಹುಬ್ಬಳ್ಳಿ ಡಾಕ್ಟರ್ ಸಾಧನೆಗೆ ದೇಶಾದ್ಯಂತ ಮೆಚ್ಚುಗೆ. ಆಕ್ಸಿಡೆಂಟ್ನಲ್ಲಿ ಮೆದುಳು ನಿಷ್ಕ್ರಿಯಗೊಂಡಿದ್ದ ವ್ಯಕ್ತಿಯ ಜೀವಂತ ಹೃದಯವನ್ನ ಮೆಟ್ರೋದಲ್ಲಿ ಮತ್ತೊಂದು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಧಾರವಾಡ ಮೂಲದ ಡಾಕ್ಟರ್ ಅಜಯ್ ಜೋಶಿ ಮೆಟ್ರೋದಲ್ಲಿ 13 ಕಿಲೋಮೀಟರ್ ದೂರದ ಆಸ್ಪತ್ರೆಗೆ ಕೇವಲ 13 ನಿಮಿಷದಲ್ಲಿ ಕೊಂಡೊಯ್ದಿದ್ದಾರೆ. ಡಾಕ್ಟರ್ ಅಜಯ್ ಕರ್ತವ್ಯ ನಿರ್ವಹಿಸುತ್ತಿರುವ ಹೈದರಾಬಾದ್ನ ಗ್ಲೆನ್ ಗೆಲ್ಸ್ ಗ್ಲೋಬಲ್ ಆಸ್ಪತ್ರೆಯ ರೋಗಿಯೊಬ್ಬರಿಗೆ ಹೃದಯದ ಅವಶ್ಯಕತೆ ಇತ್ತು. ಕೂಡಲೇ ಕಾಮಿನೇನಿ ಆಸ್ಪತ್ರೆಯಿಂದ ತಮ್ಮ ಆಸ್ಪತ್ರೆಗೆ ಜೀವಂತ ಹೃದಯ ಸಾಗಿಸುವ ಜವಾಬ್ದಾರಿ ಹೊತ್ತಿದ್ರು. ಮೆಟ್ರೋ ಮಾರ್ಗದಲ್ಲಿ ಗ್ರೀನ್ ಕಾರಿಡಾರ್ ನಿರ್ವಹಿಸಿ ಮೆಟ್ರೋ ಮುಖಾಂತರವೇ ಹೃದಯವನ್ನ ತಮ್ಮ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಆ ಮೂಲಕ ದೇಶದಲ್ಲೇ ಮೊದಲ ಬಾರಿಗೆ ಮೆಟ್ರೋದಲ್ಲಿ ಹೃದಯ ಸಾಗಾಟ ಮಾಡಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ದೇಶದ ಗಮನ ಸೆಳೆದಿರುವ ಹೃದಯ ಕಸಿ ಯಶಸ್ವಿ ಚಿಕಿತ್ಸೆಯ ಹಿಂದೆ ಒಬ್ಬ ಕನ್ನಡಿಗ ಇರೋದು ಕರ್ನಾಟಕಕ್ಕೂ ಹೆಮ್ಮೆಯ ಸಂಗತಿ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ನೋಡಿ, ಹೃದಯವನ್ನ ನಮಗೆ ಸಾಮಾನ್ಯವಾಗಿ ಗೊತ್ತಿರೋ ಹಾಗೆ ಒಂದು ಆಸ್ಪತ್ರೆಯಿಂದ ಮತ್ತೊಂದು ಆಸ್ಪತ್ರೆಗೆ ಕಳಿಸಬೇಕಾದ್ರೆ ಏರ್ ಲಿಫ್ಟ್ ಮುಖಾಂತರವಾಗಿ ಕಳಿಸಿರ್ತೀವಿ, ಇಲ್ಲ ಝೀರೋ ಟ್ರಾಫಿಕ್ ಮುಖಾಂತರವಾಗಿ ಆಂಬ್ಯುಲೆನ್ಸ್ ಅಲ್ಲಿ ಕಳಿಸ್ತೀವಿ. ಬಟ್ ಇಲ್ಲಿ ಒಬ್ಬ ಡಾಕ್ಟರ್ ಮೆಟ್ರೋದಲ್ಲಿ ಹೃದಯವನ್ನ ಕಳಿಸ್ಕೊಟ್ಟಿದ್ದಾರೆ, ಸರಿಯಾದ ಸಮಯಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಅದರಲ್ಲೂ ಅವರು ನಮ್ಮ ಕನ್ನಡಿಗ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗತ್ತೆ. ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಮೊದಲ ಬಾರಿಗೆ ಮೆಟ್ರೋದಲ್ಲಿ ಹೃದಯ ಸಂಚಾರ. ಹುಬ್ಬಳ್ಳಿ ಡಾಕ್ಟರ್ ಸಾಧನೆಗೆ ದೇಶಾದ್ಯಂತ ಮೆಚ್ಚುಗೆ. ಆಕ್ಸಿಡೆಂಟ್ನಲ್ಲಿ ಮೆದುಳು ನಿಷ್ಕ್ರಿಯಗೊಂಡಿದ್ದ ವ್ಯಕ್ತಿಯ ಜೀವಂತ ಹೃದಯವನ್ನ ಮೆಟ್ರೋದಲ್ಲಿ ಮತ್ತೊಂದು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಧಾರವಾಡ ಮೂಲದ ಡಾಕ್ಟರ್ ಅಜಯ್ ಜೋಶಿ ಮೆಟ್ರೋದಲ್ಲಿ 13 ಕಿಲೋಮೀಟರ್ ದೂರದ ಆಸ್ಪತ್ರೆಗೆ ಕೇವಲ 13 ನಿಮಿಷದಲ್ಲಿ ಕೊಂಡೊಯ್ದಿದ್ದಾರೆ.